ಎಲ್ಲ ಗಣ್ಯರು ಮತ್ತು ಈ ಸಭೆಗೆ ಬಂದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ನಮಸ್ಕರಿಸುತ್ತಾ, ನನ್ನ ಹೆಸರು ಸಾಗರ್ ಎಚ್.ಪಿ. ನಾನು ಬೇಸಿಕಲಿ ಬಿಟೆಕ್ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್. ಅದೇ ಕಂಪ್ನಿ ಇದೆ, ಅದ್ರ ಜೊತೆಗೆ ಕಾದಂಬರಿ ಬರೆಯೋದು ಮತ್ತೆ ಅದು ನನ್ನ ಹವ್ಯಾಸ ಮತ್ತೆ ಪ್ಯಾಷನ್. ಇಲ್ಲಿವರೆಗೂ 5 ಕನ್ನಡ ಮತ್ತು 5 ಇಂಗ್ಲಿಷ್ ಕಾದಂಬರಿಗಳು ಬರೆದಿದ್ದೇನೆ. ಕಾದಂಬರಿಗಳು 150 ದೇಶದಲ್ಲಿ ಸಿಗುತ್ತೆ. ನನ್ನ ಹೆಸರು ಸಾಗರ್ ಎಚ್.ಪಿ. ಅಂತ ನೀವು ಗೂಗಲ್ ಮಾಡಿದ್ರೆ ಸಾಕು, ನನ್ನ ವಿವರಗಳು ಮತ್ತೆ ಪುಸ್ತಕಗಳು ಎಲ್ಲ ಅಲ್ಲ ಸಿಗುತ್ತೆ. ನಾನು ಅದ್ರ ಜೊತೆಗೆ ಹೊಸ ಪ್ರಗತಿಯಲ್ಲಿ ಒಂದು ಎಡಿಟೋರಿಯಲ್ 4ನೇ ಪೇಜ್ ಅಲ್ಲಿ ಅರ್ಧ ಪೇಜ್ ಬರೆಯೋದಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಾರೆ, ಕೆಲವು ಡಿಜಿಟಲ್ ಅವೇರ್ನೆಸ್ ಮೂಡಿಸೋದಕ್ಕೆ. ನಾನು ಬರವಣಿಗೆ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಒಂದು ಸಭೆಯಲ್ಲಿ ಇವರು ಒಂದು ಏನು ಸಾಧನೆ ಮಾಡಿದೆ ಪರಮಹಂಸ ಬ್ಯಾಂಕ್, ಅದ್ರಲ್ಲಿ ಕೇಳ್ತಿರ್ಬೇಕಾದ್ರೆ ಬರವಣಿಗೆ ಅಂದ್ರೆ ಕೇವಲ ಒಂದು ಕಾಗದ ಮೇಲಾಗ್ಲಿ ಅಥವಾ ಆನ್ಲೈನ್ ಟೈಪ್ ಮಾಡೋದಲ್ಲ, ಜೀವನವನ್ನ ಬದಲಾಯಿಸೋದು ನಿಜವಾದ ಬೆಳವಣಿಗೆ ಅಂತ ಆ ಒಂದು ಕೆಲಸವನ್ನ ಪರಮಹಂಸ ಬ್ಯಾಂಕ್ ಮಾಡ್ತಿದೆ ಅಂತ ನಾನು ಅನ್ಕೊಂತಿದ್ದೀನಿ. ರೈತರಿಗೆ ಕರೆಕ್ಟ್ ಟೈಮಿಗೆ ಸಾಲ ಕೊಡೋದಾಗಿರ್ಬೋದು, ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ನಿಂತ್ಕೋಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬಗ್ಗೆ ಒಂದು ಸಾಲ ಕೊಡೋದಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ತಾ ಜನರ ಬದುಕನ್ನು ಚೇಂಜ್ ಮಾಡೋದು ನಿಜವಾದ ಬರವಣಿಗೆಯನ್ನು ಪರಮಹಂಸ ಬ್ಯಾಂಕ್ ಮಾಡ್ತಿದೆ ಅಂತ ನಾವು ಭಾವಿಸ್ತೀವಿ. ಪರಮಹಂಸ ಮಾರ್ಕ್ ಹೇಳ್ತೇವೆ, ನಾವು ಬೆಳವಣಿಗೆಯನ್ನು ಮೇಲತ್ತೋದ್ರು ಕೂಡ ಅದು ನಿಜವಾದ ಬೆಳವಣಿಗೆ ಅಂತ ಅದನ್ನು ಮಾಡ್ತಿದೆ ಅಂತ ಹೇಳ್ತಾ ನನಗೆ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.